ರೀಸೆಂಟ್ ಆಗಿ ಒಬ್ಬ ವ್ಯಕ್ತಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಎಲೆಕ್ಟ್ರಿಕ್ ಹೀಟರ್ ನ ಟಚ್ ಮಾಡಿರೋದ್ರಿಂದ ಆ ವ್ಯಕ್ತಿ ಸತ್ತೋದ. ಈ ರೀತಿ ಒಂದಲ್ಲ ಎರಡಲ್ಲ ಹಲವಾರು ಸಮಸ್ಯೆಗಳು, ಹಲವಾರು ಜನ ಈ ರೀತಿ ಬಲಿಯಾಗಿದ್ದಾರೆ. ನೀವು ಎಲೆಕ್ಟ್ರಿಕ್ ಹೀಟರ್ ನ ಯೂಸ್ ಮಾಡ್ಬೇಕಾದ್ರೆ ಈ ರೀತಿ ಸಮಸ್ಯೆ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಪೇಜ್ ಅನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಮರಿದಲೇ ಫಾಲೋ ಮಾಡಿ. ಫಸ್ಟ್ ಲೋ ಕಾಸ್ಟ್ ಅನ್ಸರ್ಟಿಫೈಡ್ ಹೀಟರ್ ನ ಪರ್ಚೇಸ್ ಮಾಡೋದಕ್ಕೂ ಮುಂಚೆ BIS ಸರ್ಟಿಫೈಡ್ ಇರುವಂತ ಹೀಟರ್ ನ ಪರ್ಚೇಸ್ ಮಾಡಿ, ಯಾಕೆಂದ್ರೆ ಅದು ಸೇಫ್ ಇರುತ್ತೆ. ಆದ್ರಿಂದ ನಿಮ್ ಮನೇಲಿ ಏನಾದ್ರೂ ಮೊದಲೇ ಹೀಟರ್ ಇದ್ರೆ ಅದೇನಾದ್ರೂ ವೈರ್ ಎಲ್ಲಾದ್ರೂ ಕಟ್ ಆಗಿದ್ಯಾ, ಬಿಟ್ಟೋಗಿದ್ಯಾ ಅಥವಾ ಏನಾದ್ರೂ ರಸ್ಟ್ ಆಗಿದ್ಯಾ ಅಂತ ಫಸ್ಟ್ ಚೆಕ್ ಮಾಡಿ. ಮತ್ತೆ ನೀವು ಎಲೆಕ್ಟ್ರಿಕ್ ಹೀಟರ್ ನ ಯೂಸ್ ಮಾಡ್ಬೇಕಾದ್ರೆ ಅಲ್ಲಿ ಕರೆಂಟ್ ಜಾಸ್ತಿ ಯುಟಿಲೈಸ್ ಆಗೋದ್ರಿಂದ ನೀವು ಅಟ್ಲೀಸ್ಟ್ 15 ಆಂಪಿಯರ್ ಪ್ಲಗ್ ಇರೋದನ್ನ ಯೂಸ್ ಮಾಡಬೇಕು. ಇಲ್ಲ ಅಂದ್ರೆ ಸಾಕೆಟ್ ಕೂಡ ಬರ್ನ್ ಆಗುವಂತ ಚಾನ್ಸಸ್ ಇರುತ್ತೆ. ಜನರ ಸೇಫ್ಟಿಗಾಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.